ರೇವಣ್ಣನ ತೋಟ, ಅಡಿಕೆ ತೋಟದಲ್ಲಿ ಸೂರ್ಯ ಮುಳುಗೋ ಕಡೆ ನೋಡಿ ಈ ಥರ ಹೊಡಿತೈತೆ. ಈ ಥರ ಎಲ್ಲ ಹೊಡಿತಾ ಇರೋದ್ರಿಂದ ಇದಕ್ಕೆ ಪರಿಹಾರವಾಗಿ ನಾವು ಔಷಧಿ ಗೊಬ್ಬರದಲ್ಲಿ ರೆಡಿ ಮಾಡೋಕ್ಕಾಗಲ್ಲ. ನಾವೇ ಏನು ಮಾಡಬೇಕು ಅಂದರೆ ಈ ಅಡಿಕೆ ಪಟ್ಟೆ ಏನಿದೆ ಇಲ್ಲಿ ನೋಡಿ ಹಿಂಗೆ ಮಡಿಸಿದ್ದೀನಿ ಬಿಡಿ. ಓಪನ್ ಮಾಡಿ, ಇದು ಓಪನ್ ಮಾಡಿ ಇದ. ಹಾಂ, ಹಿಂಗೆ ಇಟ್ಕೊಳ್ಳಿ ಇದ. ಈಗ ಇದು ಹಿಂಗೆ ಮಡಗಿಲಿ, ಹಿಂಗೆ ಇದನ್ನು ಹಿಂಗೆ ಮಡಿಸಿ ಹಿಂಗೆ ಕಟ್ಟಿ ಈ ದಾರದಲ್ಲೇ ಕಟ್ಟಿ. ಅದರಲ್ಲೇ ಈ ಕಡೆ ಒಂದು ಆ ಕಡೆ ಒಂದು ಬಳಸಿ ಇದು ನೇರ ಮಾಡಿ ಹಿಂಗೆ ರೌಂಡ್ ಮಾಡಲ್ಲ ಕೈಲಿ ಅದು ಅಲ್ಲೇ ಅಲ್ಲಿಗೆ ಕಟ್ಟಿ ಎರಡು ಕಡೆನೂ ಹಿಡ್ಕೊಳ್ಳಿ. ಇದನ್ನು ಎರಡನ್ನೂ ಇಟ್ಕೊಂಡು ಸುತ್ತಬಿಟ್ಟು ಹಂಗೇನು ಇಲ್ಲಿ ಒಳಗೆ ಹಂಗೆ ಕಟ್ಟಿ. ಹಂಗೆ ಸಾಲ್ತಾ ಇಲ್ವಾ ಉಲ್ಬಿಟ್ಟು ಹಿಂಗೆ ಸುತ್ತ ಕಟ್ವಾ. ನಾವು ಹಂಗಂತೀವಿ, ಅಲ್ಲಿ ಉದ್ರೋಯ್ತಾ ಅದು ಉದ್ರೋಯ್ತಾ ಅದಕ್ಕೆ. ಅದೇ ಅಡಿಕೆ ಪಟ್ಟೆನೇ ಹೇಳ್ಕೊಳ್ಳೋದು. ಅಡಿಕೆ ಪಟ್ಟೆನೇ ಹೇಳಿ ಇಷ್ಟೇ ಇದ್ರ ಕೆಲಸ. ಇಲ್ಲಿಂದನೂ ಹಿಂಗೆ ಕಟ್ಟಬೇಕು. ಈಗ ತೋರಿಸ್ತೀನಿ ಬನ್ನಿ ನೋಡಿ. ಹಾಂ ನೋಡಿ, ಇದು ಹಿಂಗೆ ಆಗಿದೆ. ಕಟ್ಟೋಣ ಈಗ. ನೋಡ್ತೀನಿ ಹೆಂಗೆ ಮಾಡಿ. ನೀನು ಹೆಂಗೆ ಕಟ್ಟಿ ನೋಡ್ತೀನಿ ಈಗ. ಅವಣ್ಣಿಂಗೆ ಹೇಳ್ತಿದ್ದ. ಹಾಂ, ಇರು ಸಮಾಧಾನ. ಹಾಂ, ಈಗ ಕರೆಕ್ಟಾಗಿರೋದು ಕಟ್ಟೀಗ. ಹಂಗೆ ನೂಲಿ ಅಂದರೆ ಅದು ಒಣಗೋಗದೆ, ಪುಟ್ಕ ಒಣಗೋಯ್ತು, ಉದ್ರೋಯ್ತಿತ್ತು. ನಿಧಾನಕ್ಕೆ. ಹಾಂ, ನೋಡ್ದ ಅದು ಈಗ ನಿಲ್ಲಕ್ಕಿಲ್ಲ. ಹಸಿದ ಹಿಂಗೆ ಹಣ್ಣೆಲ್ಲ ಇರ್ತದಲ್ಲ, ಅದನ್ನ ಅದ್ರ ಪಟ್ಟೆನ ಇಸ್ಬಿಟ್ಟು ಈ ಥರ ಪಶ್ಚಿಮ ದಿಕ್ಕಿಗೆ ಕಟ್ಟಬೇಕು ಹಿಂಗೆ. ಈ ಪಟ್ಟೆ ಬರ್ತದೆ ನೋಡಿ. ಹಾಂ, ಗಿಳ್ಕೋಬೇಕು. ಹೌದು, ಗಿಳ್ಕೊಂಡು ಕಟ್ಟಿದ್ರೆ ಒಳ್ಳೇದು. ಇದಕ್ಕೆಲ್ಲ ಈಗ ಆರ್ಗ್ಯಾನಿಕ್ ಗೊಬ್ಬರ ಕೊಡ್ತೀವಿ. ಇದಕ್ಕೆಲ್ಲೊಂದು ಆರ್ಗ್ಯಾನಿಕ್ ಗೊಬ್ಬರ ಕೊಡ್ತೀವಿ, ಡ್ರಂಚಿಂಗ್ ಮಾಡಿ ಚೆನ್ನಾಗಿ ಬರ್ತದೆ. ಎಷ್ಟು ದಿನ ಆಯ್ತಾನೆ ಅಡಿಕೆಗೆ? 2.5 ವರ್ಷ ಆಗದೆ ನೋಡಿ. ಈ ಅಡಿಕೆ ಪಟ್ಟೆದು ನೋಡಿ ಏನು ಉಪಯೋಗ ಏನಾಗಿದೆ ಅಂದರೆ ಅದೇ ಈ ಕಡೆಗೆ ಬಕ್ಕೊಬಿಟ್ಟದೆ, ಹೊಡೆದಿಲ್ಲ. ಆದರೆ ಸೂರಿನ ಕಡೆ ಏನೋ ಚೂರು ಬಿದ್ದಿದ್ರು ಹೊಡೆದಿರ್ತದೆ. ನೋಡೋಣ ಇಲ್ಲಿ ನೋಡಿ, ಇಲ್ಲಿ ಇದು ಹೊಡೆದಿಲ್ಲ, ಏನಾಗಿಲ್ಲ. ಸದ್ಯ ಗರಿ ಅದೊಟ್ಟಿಗೆ ಅದೇ ಬಕ್ಕೊಂಡದೆ. ಹಾಂ, ಅವಟ್ಟಿಗೆ ಅವೇ ಯಾವಾಗ ಬಕ್ಕೊಂಡವೆ ಅಲ್ಲಿ ಏನಾಗಿಲ್ಲ. ಇನ್ಮೇಲೆ ಏನು ಮಾಡಬೇಕು, ಈಗ ಅಡಿಕೆ ಪಟ್ಟೆ ಕಟ್ಟೋದು ತೋರಿಸಿದ್ಮೇಲೆ ಆ ಥರ ತರಿಸ್ಕೊಳ್ಳಿ. ನೋಡಿ ಅಲ್ಲೊಂದು ಗಿಡ ಅದೇ ಹಂಗೆ ಆಗಿದೆ ನೋಡಿ. ಜಾರ್ಕೊಂಡಿರ್ತದಲ್ಲ ಕೆಳಗಡೆಗೆ, ಹಿಂಗೆ ಜಾರ್ಕೊಂಡಿದ್ರೆ ಕಟ್ಟಂಗೆ ಇಲ್ಲ ನೋಡಿ. ಇಲ್ಲ, ಜಾರ್ಕೊಂಡಿರೋದು ಅದು ಹೊಡೆದು ಇಲ್ಲಲ್ಲ, ಇದು ಹೊಡೆದು ಅದೇ ಜಾರ್ಕೊಂಡಿರೋದು. ಅದೊಟ್ಟಿಗೆ ಅದೇ ಜಾರ್ಕೊಂಡು ಹಂಗೆ ಅದೇ, ಅದೇನೂ ಆಗಲ್ಲ. ಅದು ಹಂಗೆ ಇದ್ರೆ ಇನ್ನೂ ಒಳ್ಳೆಯದೇ. ಹಾಂ, ಸಾಕಷ್ಟು ನೋಡಿ. ಪ್ರಕೃತಿ ತನಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಆದರೂ ಪಟ್ಟೆ ಹೊಟ್ಟೋದೆ ಅದಕ್ಕೊಂದು ಕಟ್ಟಬೇಕು ಆ ಕಡೆಗೆ. ಅಣ್ಣ, ಅಡಿಕೆ ಪಟ್ಟೆ ಯಾವಾಗ ಬೀಳ್ತದೆ ಅದಾದ ಕಟ್ಟೋಣ ಬೇಸಿಗೆನಲ್ಲಿ. ಇದ್ರದ ಇಲ್ಲೇ ಕಟ್ಟಂಗೆ ಮಾಡಿ. ಹಂಗೆ ತೆಗ್ದು ಗೊಬ್ಬರ ಆಯ್ತಾ ನೀವು ಹಾಕಿದ್ರಿ. ಈ ಕಡೆ ಸೇಫ್ಟಿ ಮಾಡಿ ಅಷ್ಟೇ. ಈ ಕಡೆ ಮಗ್ಲಿಂದ ಕಟ್ಕೋಬೇಕು. ಯಾವ ಕಡೆ ಸೂರ್ಯ ಮುಳುಗ್ತದೆ ಆ ಕಡೆ ದಿಕ್ಕಲ್ಲಂಗೆ ಆಗಿರೋದು. ಇಲ್ಲಿ ನೋಡಿ, ಇದು ಬುಟ್ಟ ಮೇಲೆ ಇಲ್ಲಿಂದ ಏನೇ ಕಟ್ಬಿಡಿ. ಈಗ ಕರೆಕ್ಟಾಗಿ ಹಂಗೆ ಬರ್ತದೆ. ಅದು ಬಿಟ್ಟ ಮೇಲೆ ಅಷ್ಟೇ. ಒಂದ್ಪಟ್ಟೆ ಆಗೋಯ್ತು, ಅದು ಕಟ್ಟಕ್ಕೆ ಹಾಕಿಲ್ಲ. ಈಗ ಇದೊಂದು ನಾಲೆಡ್ಜ್ ಬಂತಾ ನಿಮ್ಮ ತೋಟಕ್ಕೆ ಬರಲಾಗಿ. ಇದೊಂದು ನಾಲೆಡ್ಜು. ಓಕೆ, ವಿ.ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ನಮ್ಮದು, KR ನಗರ. 9902038931. ಅಡಿಕೆಗೆ ಸಾವಯವ ಗೊಬ್ಬರ ಸಿಗ್ತದೆ, ಬೇಕಂದರೆ ಕರೆ ಮಾಡಿ. 9902038931. ಇವೆಲ್ಲ ಕಲರ್ ಬರೋಂಗೆ ಅಣ್ಣ, ಕೆಲವು ಡಿಫಿಷನ್ಸಿ ಇದೆ, ಅದು ಕೊಡ್ತೀವಿ. ಇದನ್ನು ತಗೊಳ್ಳಿ. ನೋಡಿದ್ದಾರೆ ಅಂತ ಹೋಯ್ತೀನಿ. ಆಮೇಲೆ ಏನಾ ಹಿಡಿಯಲ್ಲ ಏನು ಒಂದು ಇಷ್ಟೇ ಐಡಿಯಾ ಮಾಡ್ಕೊಳ್ಳಿ ಅಂತ ಹೇಳೋದು ನಾವು. ಇದಕ್ಕೆ ಒಂದು ದಾರ ಮಾಡ್ಕೊಂಡು ನೋಡಿ. ಹಾಂ, ಈ ಪಟ್ಟೆ ಕಟ್ಟರೆ ಆ ಪಟ್ಟೆ ಓಡಿಸ್ಕೊಬಿಟ್ಟು ಕಟ್ಬಿಟ್ರೆ ಚೆನ್ನಾಗಿ ಬರ್ತದೆ. ಇಷ್ಟೇ, ಅಲ್ಲಿರೋ ಪಟ್ಟೆ ಹಂಗೆ ಕಟ್ಕೊಳ್ಳೋದು. ಇರೋದನ್ನ ಹಂಗೆ ಕಟ್ಕೊಂಡು ಹಂಗೆ ಜಾರ್ಕತ್ತದೆ ನೋಡಿ. ಈ ಥರ ಕಟ್ಕೋಬೋದು. ದಕ್ಷಿಣ ದಿಕ್ಕಿಗೆ ಸೂರ್ಯನ ಕಿರಣ ಬೀಳ್ದಂಗೆ ಎಷ್ಟು ಸೇಫ್ಟಿ ಆಗೋಯ್ತದೆ ಇದು ನೋಡಿ. ಅಡಿಕೆದೆಲ್ಲ ಮಾಹಿತಿ ಕೊಡ್ತಾಯಿದ್ದೀವಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ದೂರವಾಣಿ ಸಂಖ್ಯೆ 9902038931ಗೆ ಕರೆ ಮಾಡಿ. ಇದು ನಮ್ಮ ವಿಸಿಟಿಂಗ್ ಕಾರ್ಡು ಕೊಡಿ. ಸಾವಯವ ಗೊಬ್ಬರಗಳು ದೊರೆಯುತ್ತವೆ, ಬಾಳೆ ಗಿಡಗಳು ದೊರೆಯುತ್ತವೆ. ಥ್ಯಾಂಕ್ ಯು.